ಸಿಸಿ ಅಂದ್ರೆ ಏನು? 65,000 ರೂಪಾಯಿಗೆ ಸಿಗೋ ಗಾಡಿಯಿಂದ ಹಿಡಿದು 200 ಕೋಟಿ ಗಾಡಿ ತನಕ ಈ ಎಲ್ಲಾ ಗಾಡಿಗಳು ಇರೋದು ಒಂದೇ, ಇಂಜಿನ್. ಬೈಕ್ ಅಥವಾ ಕಾರ್ ನ ತಗೋಬೇಕಾದ್ರೆ ಇಂಜಿನ್ ನ ಸಿಸಿ ಬಗ್ಗೆ ಅಂತೂ ಕೇಳೇ ಇರ್ತೀರಾ. ಈ ಸಿಸಿ ಅಂದ್ರೆ ಏನು? ಸಿಸಿ ಅಂದ್ರೆ ಕ್ಯೂಬಿಕ್ ಕೆಪಾಸಿಟಿ. ಬೈಕ್ ಅಲ್ಲಿ ಇಂಜಿನ್ ಇರುತ್ತೆ, ಇಂಜಿನ್ ಅಲ್ಲಿ ಮಲ್ಟಿಪಲ್ ಸಿಲಿಂಡರ್ಸ್ ಇರುತ್ತೆ. ಕೆಲವೊಂದು ಗಾಡಿಲಿ ಸಿಂಗಲ್ ಸಿಲಿಂಡರ್, ಇನ್ನು ಕೆಲವೊಂದು ಗಾಡಿಲಿ 2 ಸಿಲಿಂಡರ್, 3, 4, 8, 10, 12, 16. ಇಂಪಾರ್ಟೆಂಟ್ ಏನಂದ್ರೆ ಪ್ರತಿ ಸಿಲಿಂಡರ್ ಅಲ್ಲೂ ಪಿಸ್ಟನ್ ಇರುತ್ತೆ. ಇದು ಅಪ್ ಅಂಡ್ ಡೌನ್ ಮೂವ್ ಆಗ್ತಾ ಇರುತ್ತೆ. ಇದರಿಂದ ಗಾಡಿಲಿರೋ ಫ್ಯೂಲ್ ಉರಿಯುತ್ತೆ, ಗಾಡಿ ಮುಂದಕ್ಕೆ ಹೋಗಕ್ಕೆ ಪವರ್ ಸಿಗುತ್ತೆ. ಈ ಪ್ರೊಸೆಸ್ ಅನ್ನ ಕಂಬಷನ್ ಅಂತಾರೆ. ಪಿಸ್ಟನ್ ಒಂದು ಸಲ ಮೇಲೆ ಹೋಗಿ ಕೆಳಗೆ ಬರುತ್ತೆ ಅಲ್ಲ, ಇದಕ್ಕೆ 1 ಸ್ಟ್ರೋಕ್ ಅಂತಾರೆ. ಈ 1 ಸ್ಟ್ರೋಕ್ ಅಲ್ಲಿ ಪಿಸ್ಟನ್ ಎಷ್ಟು ಏರಿಯಾನ ಕವರ್ ಮಾಡುತ್ತೋ ಅದೇ ಸಿಸಿ. ಈ ಪಿಸ್ಟನ್ ಒಂದು ಸಲ ಮೇಲೆ ಹೋಗಿ ಕೆಳಗೆ ಬರೋಕೆ ಎಷ್ಟು ಜಾಗನ ತಗೊಳುತ್ತೋ ಅದೇ ಸಿಸಿ. ಈ ಪಿಸ್ಟನ್ ಒಂದು ಸಿಲಿಂಡರ್ ಅಲ್ಲಿ ಎಷ್ಟು ಜಾಗನ ಕವರ್ ಮಾಡುತ್ತೋ ಅದೇ ಸಿಸಿ. ಇಂಜಿನ್ ಸಿಲಿಂಡರ್ ಅಲ್ಲಿ ಎಷ್ಟು ಜಾಸ್ತಿ ಸಿಸಿ ಇರುತ್ತೋ ಪಿಸ್ಟನ್ ಅಷ್ಟು ಜಾಸ್ತಿ ಏರ್ ಮತ್ತೆ ಫ್ಯೂಲ್ ನ ಸಕ್ ಮಾಡುತ್ತೆ, ಅಂದ್ರೆ ಒಳಗೆ ಹೇಳ್ಕೊಡುತ್ತೆ. ಏರ್ ಮತ್ತೆ ಫ್ಯೂಲ್ ನ ಸೇರಿಸಿ ಜಾಸ್ತಿ ಪವರ್ ಜನರೇಟ್ ಆಗುತ್ತೆ. ಉದಾಹರಣೆಗೆ ರಾಯಲ್ ಎನ್ಫೀಲ್ಡ್ 350, ಇದರಲ್ಲಿ 350cc ಸಿಂಗಲ್ ಸಿಲಿಂಡರ್ ಇಂಜಿನ್ ಇರುತ್ತೆ. ಮಹೀಂದ್ರ ಥಾರ್ ಟಾಪ್ ಮಾಡೆಲ್, ಇದರಲ್ಲಿ ನಿಮಗೆ 2196cc 4 ಸಿಲಿಂಡರ್ ಇಂಜಿನ್ ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ ಪ್ರತಿ ಸಿಲಿಂಡರ್ ಅಲ್ಲೂ 549cc ಇದೆ. ಕೆಲವೊಂದು ಗಾಡಿಯಲ್ಲಿ ಸಿಂಗಲ್ ಸಿಲಿಂಡರ್ ಇರುತ್ತೆ, ಎಸ್ಪೆಷಲಿ ಬೈಕ್ಸ್ ಅಲ್ಲಿ. ಇನ್ನು ಕೆಲವೊಂದು ಗಾಡಿಯಲ್ಲಿ 4 ಸಿಲಿಂಡರ್, ಇದಕ್ಕಿಂತ ಜಾಸ್ತಿ ಸಿಲಿಂಡರ್ಸ್ ಗಳು ನೋಡೋದಕ್ಕೆ ಸಿಗುತ್ತೆ, ಎಸ್ಪೆಷಲಿ ಕಾರ್ಸ್ ಗಳಲ್ಲಿ. ಜಾಸ್ತಿ ಕಡಿಮೆ ಗಾಡಿಗಳಲ್ಲಿ ಜಾಸ್ತಿ ಮೈಲೇಜ್ ನೋಡೋದಕ್ಕೆ ಸಿಗುತ್ತೆ, ಯಾಕಂದ್ರೆ ಜಾಸ್ತಿ ಫ್ಯೂಲ್ ನ ಕನ್ಸ್ಯೂಮ್ ಮಾಡಲ್ಲ. ಗಾಡಿಲಿ ಎಷ್ಟು ಜಾಸ್ತಿ ಸಿಸಿ ಮತ್ತೆ ಎಷ್ಟು ಜಾಸ್ತಿ ಸಿಲಿಂಡರ್ಸ್ ಇರುತ್ತೋ ಅಷ್ಟು ಗಾಡಿ ಫ್ಯೂಲ್ ಮತ್ತೆ ಏರ್ ನ ಸಕ್ ಮಾಡುತ್ತೆ, ಅದರಿಂದ ಜಾಸ್ತಿ ಫ್ಯೂಲ್ ಕನ್ಸ್ಯೂಮ್ ಆಗುತ್ತೆ. ಗಾಡಿಲಿ ಎಷ್ಟು ಜಾಸ್ತಿ ಸಿಸಿ ಇರುತ್ತೋ ಅಷ್ಟು ಪವರ್ ನ ಜನರೇಟ್ ಮಾಡುತ್ತೆ, ಅಷ್ಟು ಸ್ಪೀಡ್ ಆಗಿ ಹೋಗುತ್ತೆ. ಗಾಡಿ ಸ್ಪೀಡ್ ಆಗಿ ಹೋಗೋಕೆ ಸಿಸಿ ಒಂದೇ ಮ್ಯಾಟರ್ ಆಗಲ್ಲ, ಇನ್ನು ಕೆಲವೊಂದು ತುಂಬಾ ಪಾಯಿಂಟ್ಸ್ ಗಳು ಮ್ಯಾಟರ್ ಆಗುತ್ತೆ. ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ.